ಬ್ಲಾಕ್ ಚೈನ್ ಟೆಕ್ನಾಲಜಿ ಇಟ್ಸ್ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಯೂಸ್ ಮಾಡುವಂಥ ಒಂದು ಟೆಕ್ನಾಲಜಿ. ಓಕೆ. ಅಂದರೆ ಎಲ್ಲದೂ ಲಿಂಕ್ ಆಗಿರುತ್ತೆ. ನಮಗೆ ಒಂದು ಎಮಿರೇಟ್ಸ್ ಐ ಡಿ ಅಂತ ಕೊಡ್ತಾರೆ. ಓಕೆ. ಆ ಐ ಡಿನಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ಸ್ ಆಗಲಿ ಅಥವಾ ಬಯೋಮೆಟ್ರಿಕ್ಸ್ ಅದರಲ್ಲಿ ಸ್ಟೋರ್ ಆಗಿರುತ್ತೆ. ದಿಸ್ ಈಸ್ ಮೈ ಡಿಜಿಟಲ್ ಐಡೆಂಟಿಟಿ. ಅದು ನಮ್ಮ ಪೂರ್ತಿ ಕೊಟ್ಬಿಟ್ರೆ ಜಾತಕ ಅದರಲ್ಲಿರುತ್ತೆ. ಅದು ಪೂರ್ತಿ ಅದಲ್ಲಿರುತ್ತೆ. ಅದೊಂದು ಕೊಟ್ಟರೆ ನಿಮಗೆ ಗೌರ್ಮೆಂಟ್ ಆಫೀಸಲ್ಲಿ ನಮ್ಗೆ ಗೊತ್ತಾಗುತ್ತೆ ನಂದು ಎಷ್ಟು ಆಸ್ತಿ ಇದೆ, ನಂದು ಎಷ್ಟು ಲೋನ್ ಇದೆ, ನಮ್ಮ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ, ಈ ಸಮಯದಲ್ಲಿ ಯಾರಿಗೆ ಚೆಕ್ ಕೊಟ್ಟಿದ್ದೀನಿ, ಯಾರಿಗೆ ಬೌನ್ಸ್ ಆಗಿದೆ, ಎಲ್ಲ ಡೇಟಾ ಇರ್ತದೆ. ಇಂಥ ಒಂದು ಐ ಡಿನ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡೋದಲ್ಲಿ ಬ್ಲಾಕ್ ಚೈನಲ್ಲಿ ಯೂಸ್ ಮಾಡಿದಾಗ ಸೊ ನಿಮ್ಮ ಎಲ್ಲ ಪ್ರೋಸೆಸ್ಗೂ ಕೂಡ ಕನೆಕ್ಟೆಡ್ ಇರುತ್ತೆ. ನಂದು ಒಂದು ಬಾಡಿಗೆ ಚೆಕ್ಕು ಬೌನ್ಸ್ ಆಯಿತು ಅಂತಂದರೆ ನಿಮಗೆ ಬ್ಯಾಂಕು ನಿಮ್ಮದು ಅಕೌಂಟ್ನ ಲಾಕ್ ಮಾಡುತ್ತೆ. ಇದು ಈ ಬ್ಯಾಂಕ್ ಅಲ್ಲ, ಇನ್ನೊಂದು ಬ್ಯಾಂಕ್ ಮಾಡುತ್ತೆ. ಯಾಕೆಂದರೆ ನೀವಲ್ಲಿ ಡಿಫಾಲ್ಟ್ ಮಾಡಿದ್ದೀರಾ ಅಂತ. ಸೊ ಈ ರೀತಿ ಎವ್ರಿಥಿಂಗ್ ಕನೆಕ್ಟೆಡ್ ಇದು. ಈ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಕಚೇರಿಗೆ ಹೋಗೋ ಅಗತ್ಯ ಇಲ್ಲ, ಅಲ್ಲಿ ಯಾರನ್ನೂ ಇನ್ಫ್ಲೂಯೆನ್ಸ್ ಮಾಡಿಸೋ ಅಗತ್ಯ ಇಲ್ಲ, ರಿಕ್ವೆಸ್ಟ್ ಮಾಡೋ ಅಗತ್ಯ ಇಲ್ಲ. ಏನೇ ಪ್ರೋಸೆಸ್ ಇದ್ದರೂ ನಾವು UAE ಪಾಸ್ ಅಂತಿದೆ, ಅದರಲ್ಲಿ ಒಂದು ಆಥರೈಸೇಷನ್ ಕೊಟ್ಟರೆ ನಮ್ಮ ಕೆಲಸ ಆಗೋಗುತ್ತೆ. ಓಕೆ. ಸೊ ಈ ಐ ಡಿ ಯಾರಿಗೆ ಕೊಡ್ತಾರೆ? VID ಅಲ್ಲಿರುವ ರೆಸಿಡೆಂಟ್ಸ್ ಅಂತೇನು ಹೇಳ್ತೀವಲ್ಲ, ಅಲ್ಲಿ ಎಂಪ್ಲಾಯ್ಮೆಂಟಲ್ಲಿದ್ದರೆ ನಿಮಗೆ 2 ವರ್ಷದ ರೆಸಿಡೆನ್ಸ್ ವೀಸಾ ಸಿಗುತ್ತೆ. ನಿಮ್ಮ ಎಂಪ್ಲಾಯರ್ ನಿಮಗೆ ಅದನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ಅವರಿಗೆ ಸಿಗುವಂಥದ್ದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಮೆಡಿಕಲ್ ಫಿಟ್ ಅಂತ ಆದಮೇಲೆ ಅದನ್ನು ಇಶ್ಯೂ ಮಾಡ್ತಾರೆ. 2 ವರ್ಷ ನೀವು ಅಲ್ಲಿರ್ಬೋದು.